ಮೇಡಮ್ ಇಲ್ಲಿ ಬನ್ನಿ ಮಧ್ಯೆ ಕಾಣಿಸ್ 1 2 3 ಸ್ಟಾರ್ಟ್. ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ತೆಂಗಿನಕಾಯ ಕಂಡೆ ಚಕ್ಕಿ ಹಡಕೆ ಹೋಲೆ ತೆಂಗಿನಕಾಯ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಮುಂದುದ ಕಂಡೆ ನವ್ವ ಮಿಕ್ಕು ಮಿರಿವೋ ಹನ್ನ ಬೆಂಬತ್ತಿ ಕೈ ಬಿಡಿದೆನು ಮಿಕ್ಕು ಮಿರಿವೋ ಹನ್ನ ಬೆಂಬತ್ತಿ ಕೈ ಬಿಡಿದೆನು ಚನ್ನ ಮಲ್ಲಿಕಾರ್ಜುನನ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನು ಅನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನು ಕೇಳವ್ವ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ. ಪ್ರತಿಭಾ ಪುರಸ್ಕಾರ ನಮ್ಮ ನಿವೃತ್ತ ನೌಕರರ ಸಂಘದ ವತಿಯಿಂದ ಕದಳಿ ವೇದಿಕೆಯ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ. ಎಲ್ಲ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಮಹಿಳಾ ಮಣಿಗಳು ಗದಗಿಂದ ಹಾಸನಿಂದ ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು, ತಾಲೂಕು ಅಧ್ಯಕ್ಷರುಗಳು ಇರ್ಬೋದು, ಎಲ್ಲ 4 ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲ ಮಹಿಳೆಯರು, ನಮ್ಮ ಕದಳಿ ವೇದಿಕೆಯ ಸದಸ್ಯರುಗಳು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಕಾರಣ ಅಂದರೆ ಕದಳಿ ಅನ್ನೋದು ಒಂದು ತಪೋಭೂಮಿ, ಅಕ್ಕ ಮಹಾದೇವಿಯವರದು. ಆ ಶರಣರ ಪರಂಪರೆಯನ್ನು ಸಮಾಜಕ್ಕೆ ಸಾರುವಂಥ ಕೆಲಸ ಆಗಬೇಕು. ಅದರಲ್ಲಿ ನಾವು ನಮ್ಮ ಮನನವನ್ನು ಮಾಡ್ಕೊಬೇಕು. ವಚನಗಳ ಮೂಲಕ ನಮ್ಮನ್ನು ತಿದ್ದಿಕೊಂಡು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡೋದಕ್ಕೆ ಈ ಥರ ಸಮ್ಮೇಳನಗಳು ಮಕ್ಕಳಿಗೆ ಇದ್ರ ಬಗ್ಗೆ ಚಿರಪರಿಚಿತ ಇರುತ್ತೆ. ಇವಾಗಿನ ಕಾಲದಲ್ಲಿ ಅವ್ರಿಗೆ ಓದಿನ ಕಡೆಗೆ ಗಮನ ಇರೋದ್ರಿಂದ ಶರಣ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಒಲವಿರಲಿ ಅಂತ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಏರ್ಪಡಿಸಿದ್ದು. ನಿಜವಾಗ್ಲೂ ಮಕ್ಕಳುಗಳಿಗೆ ಶರಣರ ಪರಂಪರೆಯನ್ನು, ಶರಣರ ಬಗ್ಗೆ ಇರ್ತಕ್ಕಂಥ ಎಷ್ಟು ಜನ ಶರಣರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಕೇವಲ ಅಕ್ಕ ಮಹಾದೇವಿ, ಬಸವಣ್ಣವರು ಆಯ್ದ ಅಂಥ ವ್ಯಕ್ತಿಗಳನ್ನ ಮಾತ್ರ ಅವರು ಜ್ಞಾಪಿಸ್ಕೊತಾರೆ. ಮುನ್ನೆಲೆಗೆ ಬರೆದಿರ್ತಕ್ಕಂಥ ವ್ಯಕ್ತಿಗಳು, ಮಹಿಳೆಯರು ತುಂಬ ಜನ ಅಕ್ಕ ಮಹಾದೇವಿ ಜೊತೆಗೆ ಇದ್ದಂಥವ್ರು ಅನುಭವ ಮಂಟಪದಲ್ಲಿ. ಅವ್ರ ಬಗ್ಗೆ ಎಲ್ಲ ನಾವು ವಚನಗೋಷ್ಠಿಯನ್ನು ಇವತ್ತು ಇಟ್ಟಿದ್ದೀವಿ, ವಿಚಾರ ಸಂಕಿರಣವನ್ನು ಇಟ್ಟಿದ್ದೀವಿ. ತುಂಬ ಜನ ಮಹಿಳೆಯರು ಇದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ಪಾವನವಾಗೋಂಥ ಕೆಲಸ ಇವತ್ತು ನಾವು ಮಾಡ್ತಾ ಇರೋದು. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಹೀಗೆ ಇದೇ ರೀತಿ ನಮ್ಮ ನೆಲಮಂಗಲ ತಾಲೂಕಲ್ಲಿ ನಮ್ಮ ಬಸವಣ್ಣ ದೇವರ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳ ಜೊತೆಗೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು. ನಾನು ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿ ಇದಕ್ಕೆ ಒಳ್ಳೆಯ ಸಾಥ್ ಕೊಡಬೇಕು, ಅದಕ್ಕೆ ಬಲ ತುಂಬಬೇಕು ಅನ್ನೋ ಉದ್ದೇಶದಿಂದ ನನ್ನ ಎಲ್ಲ ಮಹಿಳಾ ಮಣಿಗಳ ಜೊತೆ ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ತುಂಬ ಸಂತೋಷ. ತುಂಬ ಚೆನ್ನಾಗಿತ್ತು ಸರ್. ಮಕ್ಕಳುಗಳು ಇವತ್ತು ಬೆಳಗ್ಗೆ 10:30 ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು, ಮಧ್ಯಾಹ್ನ 1:30ವರೆಗೂ ಅಲುಗಾಡ್ದಂಗೆ ಕೂತ್ಕೊಂಡು ಕೇಳಿದ್ರು ಶರಣರ ಬಗ್ಗೆ. ಅದು ನಮಗೆ ಬೇಕಾಗಿರೋದು. ಯಾಕಂದರೆ ಮಾತೆತ್ತಿರ ಮೊಬೈಲ್ ಇಟ್ಕೊಂಡು ಏನೇನೋ ನೋಡೋ ಅಂಥ ಕಾಲದಲ್ಲಿ 10 ನಿಮಿಷ ಮೊಬೈಲ್ ಬಿಟ್ಬಿಟ್ಟು ಕೆಲಸದ ಕಡೆ ಗಮನನೇ ಕೊಡೋಲ್ಲ. ಅಂಥ ಸಮಾಜ ಸೃಷ್ಟಿ ಆಗ್ತಿರ್ಬೇಕಾದ್ರೆ ಆ ವಿದ್ಯೆ, ಆ ಪುರಸ್ಕಾರ, ಆ ಸನ್ಮಾನದ ಜೊತೆಗೆ ಶರಣರ ಬಗ್ಗೆ ವಿಚಾರವನ್ನು ತಿಳಿಸಿದಾಗ ಎಷ್ಟು ಆನಂದ ಆಗುತ್ತೆ. ನಮ್ಮ ಸಂಸ್ಕಾರದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಪರಂಪರೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟಾಗ ಸಂತೋಷ ಪಡ್ತಾರೆ. ಮುಂದೆ ಅವರ ಜೀವನದಲ್ಲಿ ಅಳವಡಿಸ್ಕೊಂತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಅದು ಮುಂದೆ ಹೀಗೆ ನಡೀತಾ ಇರಲಿ ಅಂತ ನನ್ನ ಆಶಯ. ಮಂಜುಳಾ ಸುರೇಶ್, ಕದಳಿ ವೇದಿಕೆ ಅಧ್ಯಕ್ಷರು. ನಮ್ಮ ರಾಜ್ಯ ಕದಳಿ ಮಹಿಳಾ ವೇದಿಕೆ ಅದು ಆರಂಭ ಆಗಿ 26ನೇ ವರ್ಷ ನಡೀತಾ ಇದೆ. ಸುಮಾರು 31 ಜಿಲ್ಲೆಗಳಲ್ಲಿ ಈಗ 27 ಜಿಲ್ಲೆಗಳು ಸಕ್ರಿಯವಾಗಿ ಒಂದು ಕದಳಿ ಮಹಿಳಾ ವೇದಿಕೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಆ ಪ್ರಯುಕ್ತವಾಗಿ ಇವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕದಳಿ
ಸಮ್ಮೇಳನವನ್ನು ಕೂಡ ನಾವಿವತ್ತು ಪವಾಡ ಪುರುಷ ಬಸವಣ್ಣನವರೊಂದು ಶ್ರೀಮಠದಲ್ಲಿ ಪರಮ ಪೂಜ್ಯರ ದಿವ್ಯ ಆಶೀರ್ವಾದದೊಂದಿಗೆ ಹಾಗೂ ಇಲ್ಲಿಯ ಕದಳಿ ಮಹಿಳಾ ವೇದಿಕೆಯ ಸದಸ್ಯರು ಅಧ್ಯಕ್ಷೆ ಆದಂತಹ ಶ್ರೀಮತಿ ಮಂಜುಳಾ ಸುರೇಶ್ ಅವರು ಮತ್ತು ಅವರ ತಂಡದವರ ಒಂದು ಸಹಕಾರದಿಂದ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಸಹಕಾರದಿಂದ ಇವತ್ತು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತುಂಬ ಸಂತೋಷದ ವಿಚಾರ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ 12 ಕದಳಿ ಮಹಿಳಾ ಸಮ್ಮೇಳನಗಳನ್ನು ನಾವು ಮಾಡಿದ್ದೀವಿ. ಮುಂದೆ 13ನೇ ಸಮ್ಮೇಳನವನ್ನು ಮಾಡಬೇಕು. ನಮ್ಮ ಮೂಲ ಉದ್ದೇಶ ಏನು ಅಂದರೆ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿರುವಂತಹ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜೀವಪರ ದನಿ ಏನಿದೆ, ಜೀವನ ಮೌಲ್ಯಗಳು ಏನಿದೆ, ಅದನ್ನು ಮನಕ್ಕೂ ಮತ್ತು ಮನೆಗೂ ಮುಟ್ಟಿಸುವಂತಹ ಸಕ್ರಿಯವಾದ ಕಾರ್ಯದಲ್ಲಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ಭಾಗವಹಿಸ್ತಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಅಂತ ಅನ್ನಿಸ್ತದೆ. ಈ ಮುಖಾಂತರವನ್ನು ನಾವು ಹೇಗೆ ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಅಂದರೆ, ಮಹಿಳಾ ಸಮ್ಮೇಳನ ಮಾತ್ರ ಮಾಡಲ್ಲ, ವಿದ್ಯಾರ್ಥಿಗಳಿಗೆ ನಾವು ಕಾಲೇಜಿನಿಂದ ಕಾಲೇಜಿಗೆ ಅಂತ ಕಾರ್ಯಕ್ರಮ ಮಾಡ್ತೀವಿ, ಮನೆಯಿಂದ ಮನೆಗೆ ಅಂತ ಮಾಡ್ತೀವಿ, ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆಯನ್ನು ಕೂಡ ಮಾಡ್ತೀವಿ, ಮಹಿಳಾ ವಿಚಾರ ಸಂಕಿರಣಗಳನ್ನು ಇಟ್ಕೊಂಡಿದ್ದೀವಿ. ಹಾಗೆಯೇ ನಾವು ಇದರ ಜೊತೆಗೆ ಚಿತ್ರಗಳನ್ನು, ವಚನಕಾರರ ಚಿತ್ರಗಳನ್ನು ಬರೆಯುವಂಥದ್ದು, ಅಂತೆಯೇ ವಚನಕಾರರ ಹೆಸರನ್ನು ಬರೆಯುವಂಥದ್ದು, ಅತ್ಯಂತ ಪುಟ್ಟ ಮಕ್ಕಳಿಗೆ ವಚನಕಾರರ ಅಂಕಿತ ಏನಿದೆ ಅದನ್ನು ಕೂಡ ಬರೆಯುವಂತಹ ಒಂದು ಸ್ಪರ್ಧೆಯನ್ನು ಕೂಡ ಮಕ್ಕಳಿಗೆ ಅಂದರೆ ಆಯಾ ವಿಭಾಗದ ಮಕ್ಕಳನ್ನು ಅನುಸರಿಸಿ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೀವಿ. ಈ ಮುಖಾಂತರವಾಗಿ ಈ ಇಂದಿನ ಒಂದು ಯುವ ಜನಾಂಗಕ್ಕೆ ಒಂದು ಶರಣ ಸಾಹಿತ್ಯದ ಮೌಲ್ಯ ದೊರಕಲಿ ಅನ್ನುವಂತಹ ಒಂದು ಅಭಿಲಾಷೆ ನಮ್ಮದಾಗಿದೆ. ಈ ದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ. ಇನ್ನೂ 2 ವಿಚಾರಗೋಷ್ಠಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಉಪೇಕ್ಷಿತ ವಚನಕಾರ್ತಿಯರು ಅನ್ನುವಂಥದ್ದು ಒಂದಾದರೆ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥದ್ದು, ಹಾಗೆ ಮತ್ತೊಂದು ವಿಚಾರವನ್ನು ಕೂಡ ಇಟ್ಕೊಂಡು, ಅಂದರೆ ಇದ್ರ ಮುಖಾಂತರವಾಗಿ ಕದಳಿ ಶರಣೆಯರ ಒಂದು ಏನಿದೆ 12ನೇ ಶತಮಾನದ ಶರಣೆಯರ ಹೇಳಿಕೆಗಳೇನಿದೆ ದಿಟ್ಟ ನಿಲುವು. ಯಾಕೆಂದರೆ 12ನೇ ಶತಮಾನನೇ ಒಂದು ಚಿಕಿತ್ಸಕ ಮನೋಭಾವದ ಶತಮಾನ. ಅದು ಹೊಸ ರೂಪುರೇಷೆಯನ್ನು ಇಡೀ ಜಗತ್ತಿಗೆ, ಅದರಲ್ಲೂ ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥ ಮಹಾನ್ ಕ್ರಾಂತಿಕಾರಿ ಚಳುವಳಿಯುಳ್ಳಂತಹ ಮನಸ್ಸುಗಳು ಆಗ ಒಟ್ಟುಗೂಡಿ ಒಂದು ತಮ್ಮ ನೂತನ ಚಿಂತನೆಗಳನ್ನು ಶರಣ ಸಾಹಿತ್ಯ ಒಂದು ಮಹಾಮನೆ ಮತ್ತು ಅನುಭವ ಮಂಟಪದಲ್ಲಿ ಅವರು ಪ್ರಸಾರ ಮಾಡಿದ್ದಾರೆ. ಅದರ ಒಂದು ನಿಲುವನ್ನು ಇಂದಿನ ಯುವ ಜನಾಂಗಕ್ಕೆ ತಲುಪಿಸಬೇಕು ಅನ್ನೋದೇ ನಮ್ಮದು ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿದೆ. ನಾನು ಸುಶೀಲಾ ಸೋಮಶೇಖರ್ ಅಂತ ರಾಜ್ಯ ಕದಳಿ ಮಹಿಳಾ ವೇದಿಕೆಯ ಸಂಚಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ.